ಸಿದ್ದರಾಮಯ್ಯನವರ ತಂತ್ರಗಾರಿಕೆಗೆ ಬಲಿಯಾಗಬೇಡಿ ಅಂತೇಳಿ ನಮ್ಮೆಲ್ಲ ಶ್ರೀಗಳಿಗೂ ನಾನು ಕೇಳ್ತೀನಿ. ಅಲ್ಲಿ ನಮ್ಮ CC ಪಾಟೀಲ್ರು ಅಥವಾ ನಮ್ಮ ಯಾರು ನಮ್ಮ ಪಾರ್ಟಿಯ ಲೀಡರ್ಸ್ಗಳು, ಅಲ್ಲಿ ನಿರಾಣಿಯವರು ಅಥವಾ ಯತ್ನಾಳ್ರನ್ನ ಮಾತಾಡಿದ ಕೂಡಲೇ ಆ ವಿಜಯ್ ಕಾಶಪ್ಪನವರು ಬಾಯಿಗೆ ಬಂದಂಗೆ ಮಾತಾಡ್ತೀವಿ. ನಿನ್ನ ಹಣೆನಲ್ಲಿರುವಂಥ ವಿಭೂತಿ ಇದೆಯಲ್ಲ, ಅದು ಈ ಸನಾತನ ಧರ್ಮದ ಪ್ರತೀಕರಣ. ನೀನು ಸುಮ್ಮನೆ ಏನೇನೋ ಮಾತಾಡ್ಕೊಂಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಪಂಚಮಶಾಲಿಗಳಿಗೆ ಯಾರು ಲೀಡರ್ ಆಗಬೇಕು ಅಂತ ಲೀಡರ್ಶಿಪ್ಪಿಗೆ ಹೊಡೆದಾಡೋದಕ್ಕೋಸ್ಕರ ಧರ್ಮವನ್ನು ಹೊಡಿಬೇಡಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮವನ್ನು ಹಿಂದೂ ಅಂತೇಳಿ ಹೇಳಿ ಉಲ್ಲೇಖವನ್ನು ಮಾಡಿ ಅಂತ. ಗೌಡ್ರಿಗೆ ಧರ್ಮ ಯಾವುದು ಅಂತ ಅದ್ರ ಬಗ್ಗೆ ಅವರಿಗೆ ಅನುಮಾನ ಇಲ್ಲ, ಕುರುಬರಿಗೂ ಅನುಮಾನ ಇಲ್ಲ, SCಗಳಿಗೂ ಅನುಮಾನ ಇಲ್ಲ, STಗಳಿಗೂ ಅನುಮಾನ ಇಲ್ಲ, OBCಗಳಿಗೂ ಅನುಮಾನ ಇಲ್ಲ. ವೀರಶೈವ ಲಿಂಗಾಯತರಿಗೆ ಯಾಕೆ ಅನುಮಾನ ತಂದಿಡೋಕ್ಕೆ ಹೊರಟಿದ್ರಿ ನೀವು? ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಅಂತ ಉಲ್ಲೇಖನ ಮಾಡಬೇಕು ಅಂತ. ನಮ್ಮ ಪಕ್ಷದ ನಿಲುವು ಕೂಡ ಹಿಂದೂ ಅಂತ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಪಕ್ಷದ ಬೇರೆ ಬೇರೆ ನಾಯಕರುಗಳಿರ್ಬೋದು, ಅವರು ಕೂಡ CC ಪಾಟೀಲ್ರಾದಿಯಾಗಿ ಯತ್ನಾಳ್ರಾದಿಯಾಗಿ ಪ್ರತಿಯೊಬ್ಬರು ಹೇಳಿದ್ದಾರೆ, ಹಿಂದೂ ನಾವೆಲ್ಲ ಹಿಂದೂಗಳಂತ. ನಮ್ಮ ಮೂಲ ಧರ್ಮ ಮೂಲ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ. ಸಮಾಜ ಸುಧಾರಕರಾಗಿ ಬಂದಂತಹ ಬಸವಣ್ಣನವರು ಹಿಂದೂ ಧರ್ಮದಲ್ಲಿದ್ದಂಥ ಸಾಕಷ್ಟು ಅನಿಷ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತಿದವರು, ಸುಧಾರಣೆಯನ್ನು ತಂದವರು. ಅವರು ಕೂಡ ಶಿವನ ಪರಮ ಆರಾಧಕರು. ಶಿವ ಹಿಂದೂ ಧರ್ಮದ ಅತ್ಯಂತ ಬಲಿಷ್ಠವಾದಂತಹ ದೇವರು. ಇಷ್ಟಾಗಿಯೂ ಕೂಡ ನೀವೇನೋ ಪ್ರತ್ಯೇಕ ಧರ್ಮ ಅಂತೇಳಿ ಸಿದ್ದರಾಮಯ್ಯನವರ ಪಿತೂರಿಗೆ ದಾಳಕ್ಕೆ ನೀವು ಬಲಿಯಾಗಬೇಡಿ ಅಂತ ನಮ್ಮೆಲ್ಲ ಯತಿವರ್ಯರನ್ನು ಕೇಳ್ಕೊಳ್ತೀನಿ.